ದೀಪದ ಬುಡದಲ್ಲಿ ಕತ್ತಲು ಅಂತಾರಲ್ಲ, ಹಾಗಾಗಿದೆ ಕುಂದಾನಗರಿ ಬೆಳಗಾವಿಯಲ್ಲಿ ಸರ್ಕಾರಿ ಕಚೇರಿಯ ಕಥೆ. ಮಳೆ ಬಂದರೆ ಸಾಕು ನಿತ್ಯವೂ ಕೂಡ ಅಲ್ಲಿ ಅಧಿಕಾರಿಗಳು ಮಳೆಯಲ್ಲಿ ನೆಂದು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ. ಯಾಕೆಂದ್ರೆ ಆ ಕಟ್ಟಡ ಸೋರ್ತಾ ಇದೆ ಅಂಥೇಳಿ. ವಿಶೇಷ ಏನು ಗೊತ್ತಾ, ಆ ಕಟ್ಟಡವನ್ನು ಕಟ್ಟುವಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದು ಆ ಕಟ್ಟಡ, ಆ ಕಟ್ಟಡದಲ್ಲಿರುವಂತಹ ಸಮಸ್ಯೆ ಆದರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ಸೋರುತ್ತಿಹುದು ಸಂಸ್ಕೃತಿ ಇಲಾಖೆಯ ಭವನ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದ ಡಾಕ್ಟರ್ ರಾಜ್, ದುರಸ್ತಿ ಮಾಡುವಂತೆ ಸ್ಥಳೀಯರ ಆಗ್ರಹ. ಸೋರುತ್ತಿರೋ ಮೇಲ್ಚಾವಣಿ, ಕೆಳಗೆ ಬಕೆಟ್ ಇಟ್ಟಿರುವ ಸಿಬ್ಬಂದಿಗಳು, ಖಾಲಿ ಹೊಡಿತಾರೋ ಕಚೇರಿ. ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿಯ ಹೃದಯ ಭಾಗದಲ್ಲಿರುವ ಕಟ್ಟಿಮನಿ ಪ್ರತಿಷ್ಠಾನ ಕಟ್ಟಡದಲ್ಲಿ. ಈ ಕಟ್ಟಡದ ಹೆಸರು ಮಾತ್ರ ಕಟ್ಟಿಮನಿ ಪ್ರತಿಷ್ಠಾನ, ಆದರೆ ಈ ಕಟ್ಟಡದ ಒಳಗೆ ನಡೀತಾ ಇರುವುದು ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಚೇರಿ. ಚೂರೇ ಚೂರು ಮಳೆಯಾದರೂ ಸಹ ಕಟ್ಟಡ ಸಂಪೂರ್ಣವಾಗಿ ಸೋರುತ್ತೆ. ಈ ಸೋರುವ ಕಟ್ಟಡದಲ್ಲಿಯೇ ಅಧಿಕಾರಿಗಳು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡ ಸಂಪೂರ್ಣ ಸೋರ್ತಾ ಇದ್ದು, ಜಿಲ್ಲಾಡಳಿತ ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಸುಮ್ಮನಿದೆ. ಹೀಗಾಗಿ ಶೀಘ್ರವೇ ಕಟ್ಟಡವನ್ನು ದುರಸ್ತಿ ಮಾಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಗೆ ನೋಡಿದೆ, ಅದೆಲ್ಲ ನೀರೊಳಗೆ ನಿಂತದ, ಕರೆಂಟ್ಗಳೆಲ್ಲ ಹೋಗಿದಾವ, ಕತ್ತಲ ನಿಂತದ. ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನವೂ ಎಲ್ಲ ಪೂರ್ತಿ ನೀರಿನಲ್ಲಿ ನಿಂತದ. 1992ಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಾಜುಕ ಕಲಾವಿದರಿಗೆ ವಸತಿ ಇರಲಿಕ್ಕೆ ವಸತಿ ಗೃಹ ಮಾಡಿದ್ದಾರೆ. ಅದು ಎಲ್ಲ ಹೊಳ ಉಪ್ಪಡಿ ಅದಾವ, ಹಾವದ, ಇಲ್ಲಿ ನೀರು ನಿಂತದ, ಅದು ರಿಪೇರಿ ಆಗಬೇಕು. ಇಂಥ ಮಳೆಗಾಲದೊಳಗೆ ಈ ಸದ್ಯ ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲ ಪೂರ್ತಿ ನೀರಾಗಿ ನಿಂತದ, ಕಟ್ಟಿಮನಿ ಪ್ರತಿಷ್ಠಾನವೂ ನೀರಾಗಿ ನಿಂತದ. ಇದನ್ನೆಲ್ಲರೂ ಅದು ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಇದನ್ನು ರಿಪೇರಿ ಮಾಡಿರಿ ಅಂಥೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 1992ರಲ್ಲಿ ಬೆಳಗಾವಿಗೆ ಸ್ವತಃ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಬಂದು ಸಂಗೀತ ರಸಸಂಜೆ ಆಯೋಜನೆ ಮಾಡಿ, ಸಂಗೀತ ರಸಸಂಜೆಯಿಂದ ಬಂದಿದ್ದ 7 ಲಕ್ಷ ರೂಪಾಯಿಯನ್ನು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದರು. ಅವತ್ತು ಅವರು ಕೊಟ್ಟ ಅದೇ ಹಣದಿಂದ ಕಟ್ಟಡ ನಿರ್ಮಾಣ ಆಗಿತ್ತು. ಅವತ್ತಿನಿಂದ ಗಟ್ಟಿಮುಟ್ಟಾಗೆ ಇದ್ದಂತಹ ಕಟ್ಟಡ ಕಳೆದ ಕೆಲ ವರ್ಷಗಳಿಂದ ಸೋರ್ತಾ ಇದೆ. ದೂರದಿಂದ ಬರುವ ಕಲಾವಿದರಿಗೆ ಆಸರೆ ಆಗಲಿ ಎಂಬ ಮಹದಾಸೆಯಿಂದ ಕಟ್ಟಿದಂತಹ ಕಟ್ಟಡ ಇವತ್ತು ಅಳಿವಿನಂಚಿನಲ್ಲಿದ್ದು, ಕಟ್ಟಡವನ್ನು ಸರಿ ಮಾಡಲು ಸಾಹಿತ್ಯ ಆಸಕ್ತರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಆಗ್ರಹಿಸಿದ್ದಾರೆ. ಇನ್ನು ಮಳೆ ಪೂರ್ವದಲ್ಲಿಯೇ ಎಲ್ಲ ಕಾರ್ಯಾಲಯ ಮತ್ತು ಆಫೀಸ್ಗಳು ನೀರಲ್ಲಿ ನಿಂತಿವೆ ಮತ್ತು ಸಾಕಷ್ಟು ಮೇಲ್ಚಾವಣಿ ಸೋರ್ತಾ ಇದೆ, RCC ಕಾಂಕ್ರೀಟ್ ಸೋರ್ತಾ ಇದೆ ಮತ್ತು ಅಪೂರ್ಣ ಕಟ್ಟಡ ಆಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 1992ರಲ್ಲಿ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಆಗಮಿಸಿ ರಸಮಂಜರಿ ಕಾರ್ಯಕ್ರಮ, ಅವರ ಒಂದು ಸ್ವಂತ ಹಾಡಿ ರಸಮಂಜರಿ ಕಾರ್ಯಕ್ರಮ ನಡೆಸಿ 7 ಲಕ್ಷ ರೂಪಾಯಿ ಬಂದದ್ದನ್ನು ವಸತಿ ಗೃಹ, ಕಲಾವಿದರಿಗೆ ವಸತಿ ಗೃಹವನ್ನು ನಿರ್ಮಿಸಲಿಕ್ಕೆ 7 ಲಕ್ಷ ರೂಪಾಯಿನ ಅನುದಾನ ಕೊಟ್ಟಿದ್ದರಂತ. ಅವರ ಕಾರ್ಯಕ್ರಮದ ಹಣವನ್ನು, ಆ ಹಣವನ್ನು ಈ ಒಂದು ಕಟ್ಟಡಕ್ಕೆ ಉಪಯೋಗ ಮಾಡಿಕೊಡ್ರಿ ಅಂತ ಹೇಳಿದ್ರಂತ. ಅದು ಅಪೂರ್ಣ ಆಗಿದೆ ಇನ್ನೂ ಕಟ್ಟಡ. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಕಟ್ಟಡವನ್ನು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಅಂತ ಮಾಡ್ಕೊಳ್ತೇನೆ. ಒಟ್ಟಿನಲ್ಲಿ ಅಂದು ಸರ್ಕಾರದಿಂದ ಆಗದ ಕೆಲಸವನ್ನು ವರನಟ ಡಾಕ್ಟರ್ ರಾಜ್ಕುಮಾರ್ ತಮ್ಮ ಸಂಗೀತ ರಸಸಂಜೆಯನ್ನು ನಡೆಸಿ ಬಂದ ದುಡ್ಡನ್ನು ಕೊಟ್ಟು ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದರು. ಆದರೆ ಇವತ್ತು ಅದೇ ಕಟ್ಟಡದಲ್ಲಿ ಸರ್ಕಾರಿ ಕಚೇರಿ ನಡೀತಾ ಇದ್ರೂ ಸಹ ಕಟ್ಟಡದ ಕುರಿತು ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಸಡ್ಡೆ ತೋರ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಟ್ಟಡದ ದುರಸ್ತಿ ಭಾಗ್ಯವನ್ನು ಮಾಡಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ದಿಲೀಪ್ ಕುರಂದವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.